ಗುಡ್ ಮಾರ್ನಿಂಗ್. 5:30ಗೆಲ್ಲ ಎಬ್ಬರಿಸ್ಬಿಟ್ಟಪ್ಪ ಇನ್ನಂತೂ. ಮತ್ತೆ ಮಲ್ಕೊಂಡು ಎದ್ದೊಳೋದು, ಮತ್ತೆ ಅರ್ಧ ಗಂಟೆ ಮಲ್ಕೊಳ್ಳೋದು, ಎದ್ದೊಳೋದು, ಹಿಂಗೆ ಆಗುತ್ತೆ ನಮಗಂತೂ. ಇವಾಗ ನೋಡಿ ಆಟ ಆಡ್ತಾ ಇದ್ದಾನೆ, ನೋಡಿ ಆಟ ಆಡ್ತಾ ಇರೋದು. ಏಯ್ ಏನಾ ಹಾಂ, ಇವನು ಮನೆಗೆ ಬಿಡ್ತಾನೆ, ನಮಗೆ ನಿದ್ದೆ ಆಗಲ್ಲ. ನಾವಂತೂ ಆಕಳಿಸಿ ಕುತ್ಕೋಬೇಕು, ಇವನು ಚೆನ್ನಾಗಿ ನಿದ್ದೆ ಹೊಡೆದ್ಬಿಡ್ತಾನೆ. ಇನ್ನು ವರ್ಷ ಒಬ್ಬಳೇ ಮಲಗಿರೋದು, ಇನ್ನೆಲ್ಲರೂ ಎದ್ದಾಗೋಯ್ತು. ಆಗಲಿ ಪುಟ್ಟಣಿನೂ ಎದ್ದಾಗೋಯ್ತು ಅಲ್ಲಮ್ಮನ್ನ. ಟಿಫನ್ ಮಾಡ್ತಿದ್ದಾರೆ, ಏನು ಟಿಫನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸಿಲಿಂಡರ್ ಹೇಳಿದ್ನಲ್ಲ, ಸಿಲಿಂಡರ್ ಸ್ವಲ್ಪ ಇಟ್ಕೊಂಡೇ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತವ್ರೆ, ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ. ನಮ್ಮ ಪಾಪುಯಿಂದ ನಿದ್ದೆನೂ ಆಗಲ್ಲ, ಏನೂ ಇಲ್ಲ. ಗೊಂಬೆ ಮತ್ತೆ ವೈಷ್ಣವ್ ಇಬ್ರು ಆಲ್ರೆಡಿ ಚೂಮ್ ಅಂತ ಪಿಕ್ಚರ್ ನೋಡ್ಕೊಂಡು ಕೂತಿದ್ದಾರೆ. ಆಮೇಲೆ ನೋಡ್ರಿ ಆಗ್ಲೇ ಮಧ್ಯಾಹ್ನ ಆಗ್ತಾ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪೂರಿ ಮತ್ತೆ ಸಾಗು ತಿಂದಿದ್ವಿ. ಆ್ಯಕ್ಚುಲಿ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ನೋಡ್ಕೊಂಡೇ ಇಲ್ಲ ನಾನು. ಸೊ ಅದರಿಂದ ನಾನು ಚಾರ್ಜ್ ಹಾಕಿರಲಿಲ್ಲ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರೇ ರೆಡಿಯಾಗಿ ಇದ್ರು. ಏಕೆಂದರೆ ಇವತ್ತು ಈವ್ನಿಂಗ್ ಮನೆಗೆ ಹೋಗೋಣ ಅಂತ ಹೇಳಿದೆ. ಸಾಕು, ಒನ್ ಡೇ ಸಾಕಲ್ವಾ ಅಂಥೇಳಿ. ಏಕೆಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಕಷ್ಟನೂ ಆಗುತ್ತೆ. ಏಕೆಂದರೆ ಮಕ್ಕಳಿಗೆ ಆಟ ಆಡೋರು ಚೆನ್ನಾಗಿರಬೇಕು, ಅಲ್ಲಿ ಒಳಗಡೆನೇ ಇದ್ದಂಗೆ ಇರುತ್ತೆ, ಅಲ್ಲಿ ಯಾರೂ ಮಕ್ಕಳಿರಲ್ಲ. ಅದೇ ನಮ್ಮ ಬಿಲ್ಡಿಂಗಲ್ಲಿ ಅಂದರೆ ಮಕ್ಕಳೆಲ್ಲರೂ ಇರ್ತಾರೆ. ಸೊ ಅದರಿಂದ ಮನೆಗೆ ವಾಪಸ್ ಕರ್ಕೊಂಬಂದ್ಬಿಡೋಣ ಅಂತ ಹೇಳಿ ಕೂತಿದ್ವಿ, ಎಲ್ಲ ರೆಡಿ ಆಗ್ತಾ ಇದ್ವಿ. ಗೊಂಬೆ ಮತ್ತು ಲಡ್ಡುಗೆ ಆಟ ಆಡ್ಸೋದಕ್ಕೋಸ್ಕರ ಅಂತ ಹೇಳಿ ಇದೊಂದು ಆಟ ಸಾಮಾನು ತೊಗೊಂಬಂದಿದ್ಲು. ಸೊ ಅದನ್ನ ತೋರಿಸ್ಕೊಂಡು ಆಟ ಆಡಿಸ್ತಾ ಇದ್ಲು ಲಡ್ಡುಗೆ. ಅವನೆಷ್ಟು ಚೆನ್ನಾಗಿ ನಗಿತಾ ಇದ್ದ ಗೊತ್ತಾ. ಮಕ್ಕಳಂತೂ ಒಂದು ಕಡೆ ಇದ್ದ ಕಡೆ ಇನ್ನೊಂದು ದಿನ ಇರಲ್ಲ ಗೊತ್ತಾ. ಅವರು ಅಲ್ಲೋಗೋಣ ಅಂತಾನೇ ಇರ್ತಾರೆ. ನಮಗಂತೂ ಅವ್ರನ್ನ ಅದು ಹೆಂಗೆ ಸಮಾಧಾನ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಸಿಕ್ಕಾವಡೆ ತರಲೆ ಮಾಡ್ತಾರಪ್ಪ ನಮ್ಮ ಮನೆ ಮಕ್ಳುಗಳಂತೂ. ಆಮೇಲೆ ಸರಿ ಆಯ್ತು ಅಂಥೇಳಿ ಈವ್ನಿಂಗು ಎಲ್ಲ ರೆಡಿ ಆಗಿಬಿಟ್ಟು ಅಮ್ಮ ಕಾಫಿ ಕೊಟ್ಟರು. ಕಾಫಿ ಮಾಡಿಕೊಟ್ಮೇಲೆ ಕಾಫಿ ಎಲ್ಲ ಕುಡಿದು ಬಾಬು ಬಂದ್ಬಿಡ್ಲಿ ಹೊರಡೋಣ ಅಂತ ಅಮ್ಮ ಅಂದರು. ಸೊ ಓಕೆ ಆಯಿತು ಅಂತ ಹೇಳಿ ಕೂತಿದ್ವಿ. ಬಾಬು ಬಂದಮೇಲೆ ಆವಾಗ ಇನ್ನೊಂದ್ಸಲಿ ಟೀ ಎಲ್ಲ ಕುಡ್ಕೊಂಡು ಸಮೀರ್ ಇದ್ದಾರಲ್ಲ, ಸ್ಯಾಮ್ ಸಮೀರ್, ಅವ್ರದ್ದು ವ್ಲಾಗ್ ಅಪ್ಲೋಡ್ ಮಾಡಿದರು. ಸೊ ಸ್ಯಾಮ್ ಸಮೀರ್ ಹುಡುಗಿ ಯಾರು ಅನ್ನೋದನ್ನು ನೋಡ್ಕೊಂಡು ಹೊರಟೋಗ್ಬಿಡೋಣ, ಈ ಒಂದು ವ್ಲಾಗ್ ನೋಡ್ಬಿಡೋಣ ಅಂತ ಹೇಳಿ ವ್ಲಾಗ್ ನೋಡ್ತಾ ಇದ್ವಿ. ಅದು ನೋಡ್ತಾ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆಲ್ಲ ಸ್ಯಾಮ್ ಸಮೀರು ಮತ್ತು ವರುಣ್ ಆರಾಧ್ಯ ಇವ್ರದ್ದೆಲ್ಲ ವ್ಲಾಗ್ಸು ತುಂಬಾ ಇಷ್ಟ ಆಗುತ್ತೆ ನಮಗೆ. ಇವ್ರದ್ದೆಲ್ಲ ನೋಡ್ತಾ ಟೈಮ್ ನೋಡ್ರಿ ಆಲ್ರೆಡಿ 9 o'clock ಆಗೋಯಿತು. ಸೊ 9 o'clock ಆಗಿಬಿಟ್ಟಿದೆ, ಇನ್ನೇನು ಹೊರಡೋದು ಇದ್ಬಿಡೋಣ ಇಲ್ಲೇನೆ ಅಂತ ಅಮ್ಮ ಅಂದರು. ಇಲ್ಲ ಬೇಡ ಹೊರಡೋಣ ಅಂತ ಹೇಳಿ ಸ್ಯಾಮ್ ಸಮೀರ್ ವ್ಲಾಗ್ ನೋಡಿಕೊಂಡು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನೈಟು 10 o'clockಗೆ ಅಲ್ಲಿ ಬಿಟ್ವಿ. ಎಷ್ಟು 2-3 minutes ಅಷ್ಟೇ ಅಲ್ಲಿಂದ ನಮ್ಮ ಮನೆಗೆ. ಸೊ ಅದರಿಂದ ನೈಟೇ ಮನೆಗೆ ಬಂದುಬಿಟ್ವಿ. ಸೊ ನೈಟ್ ಬಂದು ಮನೆಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಡ್ಡು ಗುಂಡು ಚಿಕ್ಕಿ ಮನೆಯಿಂದ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಗ್ಯಾಸ್ ಆಗೋಗುತ್ತೆ ಅಂದ್ಕೊಂಡು 2 ದಿನ ಅಡುಗೆ ಮಾಡಿಬಿಟ್ಟು ನಮ್ಮ ಮನೆಗೆ ಓಡಿ ಬಂದ್ಬಿಟ್ವಿ. ಆ್ಯಕ್ಚುಲಿ ಗೊಂಬೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಯಾವುದೋ ದೇವಸ್ಥಾನ, ಚಿಕ್ಕಮ್ಮ ತಾಯಿ ದೇವಸ್ಥಾನಕ್ಕೆ. ಸೊ ಅದರಿಂದ ಬೇಗ ಬಂದ್ಬಿಟ್ವಿ ನಾವು ಮನೆಗೆ. ಗೊಂಬೆ ಇಲ್ದಿರ ಹೆಂಗಿದ್ದ ಗೊತ್ತಾ, ಇವನು ಸೈಲೆಂಟಾಗಿದೆ, ಯಾರ ಜೊತೆನೋ ಮಾತಾಡದೆ ಇರೋ ಥರ. ಇವಾಗ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ಲಡ್ಡು ಹೈಫೈ ಮಾಡಕ್ಕೆ ಬರುತ್ತೆ, ಎತ್ಕೋ ಅನ್ನಕ್ಕೆ ಬರುತ್ತೆ. ನಗದ್ ನೋಡಿ, ನಗದ್. ಲಡ್ಡು ಪಟ್ಟು ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್. ತಲೆ ಎತ್ತು ಮೇಲೆ ಅವ್ನು ನಗ್ಬೇಕಂದ್ರೆ ಒಂದು ಅಮಾವಾಸ್ಯೆ ಬರಬೇಕಿಲ್ಲ ಪೌರ್ಣಮಿ ಬರಬೇಕು. ಅವನು ನಗದೇ ಕಷ್ಟ. ಅವನು ಪುಟಾಣಿ, ಮುದ್ದು ಪುಟಾಣಿ, ಲಡ್ಡು ಅಷ್ಟೇ. ಅದು ಗುಂಡಡಿ
ಲಡ್ಡು ಲಡ್ಡು ಮನೇಲಿ ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ ಆಗೋದು 24 ಗಂಟೆ ಕಲರ್ಸ್ ಕನ್ನಡ ನಮ್ಮ ಮನೇಲಿ ಓಡಾಡೋದು. ಬೆಳಗ್ಗೆ ಟಿ ವಿ ಆನ್ ಮಾಡಿ ಕಲರ್ಸ್ ಕನ್ನಡ ಹಾಕಿದ್ರೆ ನೈಟ್ 11 ಗಂಟೆವರೆಗೂ ಕಲರ್ಸ್ ಕನ್ನಡನೇ ಓಡುತ್ತೆ. ಅಲ್ಲ ನಿನ್ನೆ ಗೊಂಬೆ ಒಂಚೂರೇ ಚೂರು ಇದು ಕೊಟ್ರೆ ಏನು ಕಜ್ಜಾಯ ಕೊಟ್ರೆ ಆಮೇಲೆ ಡಯಟ್ ಅಂದ್ಬಿಟ್ಟು ಇವಾಗ ಏನು ಮಾಡ್ತಾರೆ ತಾವು. ಅಲ್ಲ ಆಮೇಲೆ ನೋಡಿದ್ರೆ ಡೈಲಾಗ್ ಹೊಡೆಯೋದು ಪಾಪ ಅವಳು ಬೇಜಾರು ಅಂತಾಳೆ, ಬಾಯಿ ಏನಾದರೂ ಬೇಕು ಅಂತಾಳೆ ಅಂತ ನನ್ನ ಮೇಲೆ ಡೌ ಹೊಡೋದು. ಫೋಕಸ್ ಪ್ಲೀಸ್. ಏನು ಬಿಡೋದು ಏನೋ ಇಷ್ಟು ಹಣ್ಣು ಕುಡಿತಿದೆ. ಫ್ರಿಜ್ಜಲ್ಲಿ ಇರೋದು ಹಂಗೆ ಎತ್ತು ಮಾಡಿದ್ರೆ ತಣ್ಣು ಕುಡಿದ್ರೆ ಬಿಸಿ ಇರತ್ತ. ಸರಿ ಮಾಡು. ಫ್ರಿಜ್ಜಲ್ಲಿ ಇರೋದನ್ನ ಹಂಗೆ ಎತ್ತು ಹಾಕಿದ್ರೆ ಹಂಗೆ ಇನ್ನೇನು ತಕ್ಕತೈ ತಕ್ಕತೈ ಅಂತ ಕುಣಿತಾವಳು. ಬಿಸಿ ಮುಟ್ಟಿದ್ರೆ ಮಾತ್ರ ಹಿಂಗೆ ನೋಡ್ರೆ ತಂಡಿ ಮುಟ್ಟಿದ್ರೆ ಇದೆ ಗೋಳೆ. ಏನು ಮುಟ್ಟಿದ್ರು ಅದೇನು. ಮಾಡಿ 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 ಮಾಡ್ಬಿಟ್ಟು ಎಣ್ಣೆಗೆ ಬಿಟ್ಬಿಟ್ಟು ಕರೀರಿ. ಯಾರಿಗೋಸ್ಕರ ಮಾಡ್ತಾರೆ ಅದು? ತಿನ್ನೋದು ಯಾರು? ನಮ್ದು ಎಲ್ಲ ಎಲ್ಲ ಇಲ್ಲ. ಆಮೇಲೆ ಡಯಟ್ ಅಂದ್ಬಿಟ್ಟು 2 ಪೀಸ್ ತಿಂದ್ರು ಡಯಟ್ ಅಲ್ವಾ, ತಿನ್ಬೋದು. ಆಮೇಲೆ ಸ್ವಲ್ಪನೇ ಇರೋದು. ನಿಮ್ಮಮ್ಮ ಆಲೂಗಡ್ಡೆ ಪಲ್ಯ ಮಾಡಿ ನಾಳೆ ದೋಸೆ ಮಾಡೋಣ ಅಂತು. 3 ದಿನ ಆಯಿತು ಮಾಡಿ ಆಲೂಗಡ್ಡೆ ಪಲ್ಯ. 3 ದಿನದ ನಂಬೈತೆ ಲೇ ಆದ್ಮೇಲೆ ಕರಿಯ. ಅಲ್ಲ ತಣ್ಣಗಿರೋದನ್ನ ಮುಟ್ಬಿಟ್ಟು ಬಿಸಿ ಆಗೋಯ್ತು, ಅಲ್ಲ ಏನೋ ಕೆಂಪಾಗೋಯ್ತು ಅಂತಾರದು ನೀನೆ. ಇವ್ರೇನು ಮಾಡ್ತಾವ್ರಿ ಸಾಯಿಬ್ರು? ಓಯ್ ಹೊಡಕ್ಕಾಗ್ದೆ ನಗಕ್ಕಾಗ್ದೆ ಗುಡ್. ನಮ್ಮಮ್ಮ ಸೀರಿಯಲ್ ನೋಡ್ತಾವ್ರಿ. ಬೇಗ ಮಾಡಿ. ಉಂಡೆ ಕಟ್ಬೇಕು ಅಂತೂ ಇನ್ನೂ ಆಗಿಲ್ವಾ? ಗ್ಯಾಸ್ ಗೀಸ್ ಆಗ್ಬಿಟ್ಟತ್ತ. ನಮ್ಮ ಮನೇಲಿ ಏನು ಗ್ಯಾಸ್ ಐತೆ? ನಮ್ಮನೇಲಿ ಇಲ್ಲ. ಒಂದು ಗ್ಯಾಸ್ ಇಲ್ಲ ಅನ್ಕೊಂಡೇನೆ ಫುಲ್ ಡೇ ಮಾಡ್ಬಿಟ್ಟು 2 ದಿನ ಅಡುಗೆ ಮಾಡಿ ತಿನ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟಿದೀವಿ. ಆಗದಾ? ಹಾಕೋ. ಹೆಂಗೆ ಹಾಕದ ಹೇಳು? ಹಾಂ ಕಲ್ಸೋದಕ್ಕೆ ಹಂಗುಂಡೆ ಅದು ಮೇಲೆ ಹಾಕಂಗೆ ಇನ್ನು ಚೂರು ತೆಳ್ಳಗಿರ್ಬೇಕು, ಚೆನ್ನಾಗಿದೆ. ಇವಾಗ ಹಿಂಗೆ ಎತ್ಕೊ ಹಂಗೆ ಉಳ್ಳಾಡಿಸ್ಬಿಟ್ಟು ಅದರೊಳಗಡೆ ಕೈ ಮೇಲೆ ಬಿದ್ದುಬಿಟ್ರೆ ಬೀಳಲ್ಲ ನಿಧಾನಕ್ಕೆ ಗಟ್ಟಿ ಇರಂಗೈತೆ. ಹಂಗೆ ಗಟ್ಟಿ ಇದ್ರೇ ಚೆನ್ನಾಗಿ ಬರೋದು. ಕೈ ಮೇಲೆ ಬಿದ್ದುಬಿಟ್ರೆ ಏನು ಬೀಳಲ್ಲ. ನೀನು ಅಲ್ಲೇ ಇದು ಮಾಡೋಷ್ಟರಲ್ಲಿ ಅಲ್ಲೇ ಆಲೂಗಡ್ಡೆ ತೋರಿಸ್ಬಿಡ್ತೀಯಲ್ಲ. ಲೇ ಹಸಿಟ್ಟು ಸರಿಯಾಗಿ ಹಾಕಿ. ಅದೇ ನಂಗೆ ಆಗಕ್ಕೆ ಗೊತ್ತಾಯಿಲ್ಲ ಅಂದರೆ ಹಾಂ ಹಂಗೆ ಹಾಕು. ನಾನು ಅಡುಗೆ ಮಾಡಕ್ಕೆ ಬಂದರೆ ಎಲ್ಲಿ ಅವಳು? ಹಾಂ ಅಯ್ಯ ನಿನ್ನ ಮಕ್ಕೆ ನೀನು ಹಾಕಂಗೆ ಹೋಗ್ಬಿಟ್ರೆ ಏನು ಮಾಡಲಿ? ಹಂಗೆ ಸೋರಿಸ್ಕೋಬಾರ್ದು. ಕೈಯಲ್ಲಿ ಸೋರ್ತದಲ್ಲ. ಹಿಂಗೆ ಹೊರಿಸ್ಕೊ ಕೈ ಫಸ್ಟು. ಎತ್ಕೊಳ್ಳೋದ? ಹಾಂ ಅದ್ರೊಳಗಡೆ ಹಾಕು. ಹಿಂಗೆ ಸೋರ್ಸು ಅದನ್ನ. ಹಾಂ ಸೋರಿಸ್ಬಿಟ್ಟು ಇವಾಗ ಹಾಕು. ಬೆರಳು ಹುಷಾರು. ಇದ್ರ ಒಂದೇ ಒಂದು ತೋರಿಸ್ತೀನಿ. ಹಿಂಗೆ ಹಾಕ್ಬೇಕು. ಗೊತ್ತಾಯ್ತು. ನೀನು ಹಾಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಿಟ್ರೆ ನನ್ನೇ ಹಾಕಕ್ಕೆ ಹೋಗ್ಬಿಡ್ತಾಳೆ. ಅಮ್ಮ ಇನ್ನೂ ನನ್ನ ಅಡುಗೆ ಮನೆಗೆ ಬೇಡ ಅನ್ನತ್ತೆ. ಹಿಂಗೆ ಹಾಕೋಬೇಕು. ಹಿಂಗೆ ಮಾಡಿಕೊಂಡು ಹಿಂಗೆ ಬಿಡಬೇಕು. ಅವಾಗ ಕೈಗೂ ಗೊತ್ತಾಗಲ್ಲ, ಏನೂ ಇಲ್ಲ. ಆದರೂ ಒಂದು ಟೈಮ್ ಎಷ್ಟಾಗ್ಬೋದು? ಬೋಂಡ ಮಾಡೋದ್ರಲ್ಲಿ ಹೆಂಗಾಗ್ತದಲ್ಲ ಒಂದೇ. ಅವ್ರ ಕೈ ನೋಡಿದ್ಯಾ? ಬ್ಲೀಚ್ ಆಗಿಬಿಟ್ರತ್ತೆ. ಸರಿ ಮಾಡಿ ಬಿಸಿ ಬಿಸಿ ಬೋಂಡ ಎತ್ಕೊಬಾರ. ವಾಸನೆ ಗಮ್ ಅಂತ ಬರ್ತಾ ಇದೆ. ವಾಸನೆ ಬಂದ್ಬಿಟ್ರೆ ಬೆಂದಿರುತ್ತೆ ಅಂತಲ್ಲ, ಕಲರ್ ಬಂದೈತಾ ನೀಟಾಗಿ ನೋಡು. ವೈಟು ಇಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಗೋಲ್ಡನ್ ಫ್ರೈ ಥರ ಆಗಲಿ. ಅಲ್ಲ ಮುದ್ದು ಪುಟ್ಟಣ ಲೇ ಬಂದ ಬಾ
ಹಂಗೆ ನೋಡುತ್ತೆ. ಬಾಯ್ ಬಾಯ್ ಲಡ್ಡು. ಬರ್ತೀಯಾ? ಏನೇ ಏನ್ ಮಾಡ್ತೀಯ? ಆಲೂಗಡ್ಡೆ ಪಲ್ಯನಾ? ಹಾ ಹಂಗನೆ ಅಷ್ಟೇ. ಬೆಂದೈತೆ ಬಟ್ ಆದ್ರೆ ಇದ್ ಮಾಡಿಲ್ಲ ನೀನು. ಹಲೋ ಹೇಳಿ. ಕರ್ದಿರೋದು ಆಲೂಗಡ್ಡೆ ಪಲ್ಯ. ನೀನು ಹುಷಾರು ಅದಕ್ಕೆ ಅಷ್ಟು ದೊಡ್ಡ ಇದೆತ್ಕೊಬೇಡ ಅನ್ನೋದು. ಬಂದೆ. ಒಂದು ಈರುಳ್ಳಿ ಕಟ್ ಮಾಡಿ ರೌಂಡ್ಗೆ ಹಾಕ್ಬೇಕಂತ ಹಾಕಿ. ವರ್ಷೇ ಎಣ್ಣೆ ನೀನು ಸರಿಯಾಗಿ ಇಟ್ಟಿಲ್ಲ. ಅಲ್ಲೋಡಲ್ಲಿ ಬಾಂಡ್ಲಿ ಸೊಟ್ಟಿಗೆ ಇಟ್ಟಿದ್ಯಾ? ನಾನು ಕರೆಕ್ಟಾಗಿದೆ. ಅಯ್ಯ ನಿನ್ ಬೂತಿಗೆ ಸೊಟ್ಟಾಗಿ ಇಟ್ಕೊಂಡಿದ್ಯಾ? ಬಿದ್ರೆ ಮಾತ್ರ ದೇವ್ರಿಗೆ ತೋರ್ಸೋದಕ್ಕೆ ಆಲ್ರೆಡಿ ಆಲೂಗಡ್ಡೆ ಪಲ್ಯ ಯೂಸ್ಡ್. ತೋರ್ಸು. ವಾವ್, ನೋಡಕ್ ಮಾತ್ರ ಸಾಕಾದಾಗ ಕಾಣಿಸ್ತಾ ಇದೆ. ಟೇಸ್ಟ್ ಪುಡಿ ಈ ಅದೇನೋ ಅಂತಾರಲ್ಲ, ಗೊಂಬೆ ಶುದ್ಧ ಇದ್ದಾಗಿಂದನೂ ಪುಡಿ 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 ಅನ್ನೋದಾನೆ ಬಂದ್ಬಿಟ್ಟು. ವಾವ್, ಸೂಪರ್ ಆಗಿದೆ ಬೋಂಡ. ತಿಂದು ನೋಡೋಣ ಟೇಸ್ಟ್. ಚೆನ್ನಾಯ್ತಲ್ಲ? ಬಿಸಿ ಬಿಸಿ ಸಕ್ಕತ್ತಾಗೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾರಾದ್ರೂ ವ್ಲಾಗ್ ನೋಡ್ತಾರ ಏನು ಸಿಕ್ಕಿದಲ್ಲ ಈ ಮಗುಗೆ ಹೆಂಗ್ ತಿನ್ನಿಸ್ತಾರೆ ಅನ್ಕೋಬೇಕು. ಅದೇನು ಬಿಟ್ರೆ ಹ್ಞೂ ಅಂತದೆ. ನೋಡೋದು ಅಟ್ಟೆನೇ ನೋಡೋದು. ಸಕ್ಕದಾಗಿದೆ ಬೋಂಡ ಮಾತ್ರ. ಏನ ಬಾಬುಗೆ ಹೇಳ್ಬೇಡ, ಬೈತಾನೆ. ಡಯಟ್ ಅನ್ನೋದು ಬೋಂಡ. ಬನ್ನಿ ಬಾಬು ಬೋಂಡ ತಿನ್ನೋಣ ಅಂತ ಕರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಡಯಟ್ ಅಂತೇಳೆ ನೋಡ್ರೆ ಏನಂತಾರ ಹಂಗೇಳ್ದು. ಬನ್ನಿ ಮೇಡಮ್ ಇಲ್ಲಿ ಆಟ ಆಡಿ ಸುಸ್ತಾದ್ರಾ? ಪಪ್ಪ ಬರ್ಲಿಲ್ವಾ? ಪಪ್ಪನ್ ಬರಕ್ ಹೇಳಿದ್ನಲ್ಲ. ಸಕ್ಕದಾಗಿದೆ ಬೋಂಡ ಮಾತ್ರ. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ಆಲೂಗಡ್ಡೆ ಪಲ್ಯ ಮಾಡಿಬಿಡೋದು. ದೋಸೆ ಚಪಾತಿ ಪೂರಿ ಏನಾರು ಮಾಡೋದಕ್ಕೆ ಆಲೂಗಡ್ಡೆ ಪಲ್ಯ ಸ್ವಲ್ಪ ಮಿಗಿಸ್ಕೊಂಬಿಡಿ. ಪಲ್ಯ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಒಂದಿನ 2 ದಿನ ಆದಮೇಲೆ ಬೇಜಾರಾಗುತ್ತಲ್ಲ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಉಂಡೆ ಕಟ್ಬಿಡೋದು. ಕಡಲೆ ಹಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದ್ರೊಳಗಡೆಗೆ ಎಣ್ಣೆ ಒಳಗಡೆ ಬಿಡೋದು. ಟೋಡಿ ಅಲ್ಲ, ಗೋಲ್ ಮರಿ ಆಮೇಲೆ ಹೆಂಗೆಲ್ಲ ಆಟಾಡ್ತಿ ಗೊತ್ತಾ? ಮನುಷ್ಯಿಟ್ಟು ಮತ್ತೆ ನಾನು ಕೃತಿಕ ಈ ಬಿಲ್ಡಿಂಗ್ ಅಲ್ಲಿ ಮನುಷ್ಯ ಕೃತಿಕ ಅಂತ ಅವ್ರೆಲ್ಲ ಗೊತ್ತಲ್ವ ನಿಂಗೆ? ಅವ್ರು ಬಂದು ಎಲ್ರು ಹೋಗಿ ಆಟ ಆಡಿದ್ರಾ? ಒಂದ್ಸತಿ ಸಮ್ಮರ್ ಹಾಲಿಡೇಸು ಇವರೆಲ್ಲ ಮನೇಲಿ ಹೆಂಗೆ ಆಡ್ತಾರೆ ಗೊತ್ತಾ? ಏನಾರು ಗೇಮ್ ಆಡ್ಸು ಅಂತಾರೆ. ಹಂಗೂ ಒಂದು ಗೇಮ್ ಮಾಡಿ ವ್ಲಾಗ್ ಕೂಡ ಮಾಡಿದ್ವಿ. ಎಲ್ಲರೂ ಹೋಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ಗೇಮ್ಸ್ ಆಡ್ಬೋದು ಅಂತಲೂ ಕೂಡ ಏನಾರು ಒಂದು ಐಡಿಯಾ ಇದ್ದರೆ ಐಡಿಯಾ ಕೊಡಿ. ನೆಕ್ಸ್ಟ್ ಯಾವ ಗೇಮ್ ಆಡಿಸ್ಬೋದು ಮಕ್ಕಳ ಕೈಲಿ, ಹಾಗೆ ನಾವು ಕೂಡ ಆಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಯಾವ ಥರ ಗೇಮ್ ಆಡೋದು ಅಂತ ನಾವು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಿಮಗೂ ಏನಾದರೂ ಐಡಿಯಾಸ್ ಇದ್ದರೆ ಐಡಿಯಾಸ್ ಕೊಡಿ, ಓಕೆನಾ? ಡೈಲಿ ಅವಳು ಫೋನ್ ನೋಡೋದು ಸಾಲದು ಅಂತ ಅವನು ಹಿಡ್ಕೊಂಡವಳು ಇವಾಗ ಫೋನ್ ನೋಡೋಕ್ಕೆ. ನೀನು ನೋಡೋದು ಸಾಲದು ಅಂತ ಅವನಿಗೂ ಕಲಿಸ್ಬಿಡು ಬುದ್ಧಿ. ಅದು ನೋಡಮ್ಮ ತಿರ್ಕೊಂಡು ನೋಡ್ತಾ ಇರೋದು. ಅಲ್ಲ ಅವ್ಳು ನೋಡ್ತಾ ಇದ್ರಿ ಯಾರ ಕಡೆ ಆ ಕಡೆ ಈ ಕಡೆ ನೋಡ್ದಂಗೆ ಕೇಳ್ಕೊಂಡವನೆ. ಅವಳು ಈ ಕಡೆ ಎಲ್ತ್ಕೊತ ಅಂದ್ರೆ ಫೋನ್ ಅಂತಾನೆ. ಪುಟಾಣಿ ಲಡ್ಡು ಯಾರು ಲಡ್ಡು? ಅವ್ನು ಲಡ್ಡು ಅಂತ ಕರೆಸಿದ ತಕ್ಷಣ ಹಿಂಗೆ ಹೊಟ್ಟೆ ಹಚ್ಚಿ ತೋರಿಸ್ತಾನೆ. ಇವನಿಗೂ ಚಿಕ್ಕಿ ಬುದ್ಧಿ ಅರ್ಧ ಬಂದ್ಬಿಟ್ಟೈತೆ. ಆವಾಗ ನೆನ್ಪಾಯ್ತಮ್ಮ
ಬರ್ತಿ ಹೊಟ್ಟೆ ಹಸಿ ಅಂದ್ಬಿಟ್ಟು ಹಿಂಗೆ ಬಟ್ಟೆ ಎತ್ಬಿಟ್ಟು ಹಿಂಗೆ ನಿಂತ್ಕೊತಿದ್ದೆ ಅವಾಗ ಭಾಗ್ಯ ಮಾಡ್ತಿದ್ದೆ ರೇವತಿಕರಮ್ಮ ಮತ್ತು ಮಮತಾಕರಮ್ಮ ಇಬ್ರು ಇದೇನು ಹುಡುಗಿ ಹಿಂಗನ್ನುತ್ತೆ ಅಂತ ಮಕ್ಕ ನೋಡೋರು. ಪಾರ್ವತಮ್ಮ ಇವಳು ಬಾಕಿ ಅವಳು ಬಾಯಿ ಮೇಲೊಂದು ಅಂತ ಆದ್ರೆ ಜಯಕ್ಕ ಪಾಪ ಅನ್ನ ಸಾರು ಕಲ್ಸ್ಕೊಂಡ್ಬಂದು ಬಾಯಿ ತಗೋರು ಒಂಥರಮ್ಮ ಹೊಟ್ಟೆ ಸಿಕ್ಕಣೆ ಮಕ್ಕಳಿಗೆ. ಈಗ ಜಯಕ್ಕ ಅಂದ್ರೆ ಅವ್ರನ್ನ ಗೊತ್ತಾಗಲ್ಲ, ಮಮತಾಕರಮ್ಮ ಅಂತಂದ್ರೆ ಗೊತ್ತಾಗಲ್ಲ, ಅವ್ರ ಹೆಸರು ನೆನಪಾಗಲ್ಲ ನಮ್ಗೆ. ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಕಡೆ ಯಾಕೆ ನಂಗಳು ನನ್ನ ಹತ್ರ ದುಡ್ಡಿಲ್ಲ ಅಕ್ಕಿ ಇಲ್ಲ ಎಂತದ್ದು ಇಲ್ಲ, ನಂಗಳು ಒಂದೇ. ಅದು ಇವರು ಸುಮ್ನೆ ಆಯ್ತಾರೆ ಅವನು ಸುಮ್ನೆ ಆಯ್ತಾನೆ, ನೀನೇ ಇರ್ತಾ ಇರ್ಲಿಲ್ಲ. ಹೊಟ್ಟೆ ಎತ್ಬಿಡೋದು ಹೊಟ್ಟೆ ನೋಡ್ಕೊ ಈಗ ಲಡ್ಡು ಅಂತ ಕರಿತೀನಿ, ಬಟ್ಟೆ ಎಳಿತ ನೋಡ್ಕೊ ಕೆಳಗಡೆ ಆಯ್ತಾ ಲಡ್ಡು ಲಡ್ಡು ಚಿಕ್ಕಿ ಬುದ್ಧಿ ಇವಳಿಗೂ ಇವನು ಗೊಂಬೆಗೂ ಅರ್ಧ ಬಂದೈತೆ ತಟ್ಟೆ ನೆಕ್ಕದು. ಅದು ಚೆನ್ನಾಗಿರ್ತೀವಿ ಎಲ್ರ ಮುಂದೆ ಅಂತ ಎಲ್ಲ ಟೈಮ್ ಬರ್ಬೇಕಷ್ಟೇ ಅಮ್ಮ. ಕಷ್ಟ ಪಡ್ತಾ ಇದ್ದವ್ರು ಹಿಂಗಿದೀವಿ ಅಂದ್ರೆ ನಮ್ಗೆ ಒಂದಿದಲ್ವೇ ಒಂದು ತಣ್ಣಕ್ಕೂ ಕಷ್ಟ. ಒಂದಿನ ಊಟ ಇಲ್ಲ ಅಂತ ಎಷ್ಟು ಒದ್ಲಾಡ್ತಿದ್ವಿ, ಈಗ ಈ ರೇಂಜಿಗೆ ಬಂದಿದೀವಿ ಅಂತಂದ್ರೆ ಸರೋಗುತ್ತೆ. ಇನ್ನು ನಮ್ಮ ಮಕ್ಳ ಕಾಲಕ್ಕೆ ಇನ್ನೂ ಚೆನ್ನಾಗಿರಲ್ವಾ? ನಿನ್ ಕಾಲಕ್ಕೆ ನಮ್ಮೆಲ್ರಿಗೂ ಮನೇಲಿರೋರ್ಗೆ ಯಾರಿಗೂ ಊಟ ಇರಲಿಲ್ಲ. ಗೊತ್ತಾಗ್ತಿರ್ಲಿಲ್ಲ ಅವಾಗ. ಮೊಬೈಲಿಂದ ಚಿಕ್ಕೋಳೇನು ನೆಲ ಸಮ ಮಾಡಿದಾಗ ಆವಾಗೂ ಅಷ್ಟೇ. ಅಮ್ಮ ಒಟ್ಟಿನಲ್ಲಿ ಫ್ಯಾಮಿಲಿ ಅನ್ನೋರು ಎಲ್ಲ ಟೈಮಲ್ಲೂ ಹಂಗೆ ಅಮ್ಮ. 90% ಜನ ಹಂಗೆ ಇರೋದು. ಫ್ಯಾಮಿಲಿ ಅಂತಂದ್ರೆ ಕಷ್ಟಕ್ಕಾಗಲ್ಲ. ಫ್ರೆಂಡ್ಸ್ ಆಗ್ತಾರೆ ಇಲ್ಲ ಅಂತಲ್ಲ, ಬಟ್ ಫ್ರೆಂಡ್ಸಲ್ಲೂ ಸ್ವಲ್ಪ ಉರ್ಕೊಳ್ಳೋರು ಜಾಸ್ತಿ. ಹೆಂಗೆ ಅಂತಂದ್ರೆ ಫ್ರೆಂಡ್ಸ್ಗಳಿಗೆ ಅವ್ರ ಹತ್ರ ಏನಾರು ಕೇಳಿದ್ರೆ ಅವ್ರ ಹತ್ರನೇ ಕೇಳೋರಾಗೆ ಇರಬೇಕು. ನಾವು ಅವ್ರಿಗಿಂತ ಸ್ವಲ್ಪ ಬೆಳೆದು ಬಿಟ್ರೆ ಉರಿ. ಯಾಕೆ ಇವಾಗ ನನ್ನ ಇದ್ರಲ್ಲಿ ಎಷ್ಟು ಜನ ಇದ್ರು, ಅವಾಗ ದಿನ ಬರೋರು ನಮ್ಮ ಮನೆಗಳಿಗೆ ಎಷ್ಟು ಜನ. ಬೇಕಾಗಿಲ್ಲ, ಅವ್ರು ಬರ್ಲಿಲ್ಲ ಅಂತ ನನ್ನ ಮಗು ಏನು ದೊಡ್ಡದಾಗಿಲ್ವಾ? ಅಂದ್ರೆ ಕಷ್ಟದಲ್ಲಿ ಯಾರಾಯ್ತಾರೆ ಯಾರಾಗಲ್ಲ ಅಂಥವ್ರ ರಿಯಲ್ ಫ್ರೆಂಡ್ಸ್ ಅಂತ ಗೊತ್ತಾಗೋದು. ಅಂಥವ್ರನ್ನ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಟ್ಟಿದ್ದೀನಿ. ಅದೇ ಒಳ್ಳೆತನ ಅನ್ನೋದಿದ್ರೆ ಡೈಲಿ ಮಾತಾಡ್ಬೇಕು ಅಂತೇನಿಲ್ಲ ಅಮ್ಮ. ಇವಾಗ ನೋಡು ನಮ್ಮ ಫ್ರೆಂಡ್ಸ್ ಗ್ರೂಪು ಇವರೆಲ್ಲರೂ ಡೈಲಿ ಮಾತಾಡ್ಕೊಂಡು ಕೂತಿರಲ್ಲ. ಮಾತಾಡೋದೇ ನಾವು ಅಪರೂಪಕ್ಕೆ, ತಿಂಗ್ಳಿಗೆ ಒಂದೇ ಸಲ ಮಾತಾಡೋದು ನಾವು. ಆದರೂ ಎಷ್ಟು ಮಾತಾಡ್ತೀವಿ ಗೊತ್ತಾ? ಫೋನ್ ಮಾಡಿದಾಗ ಗ್ರೂಪಲ್ಲಿ ಎಲ್ಲರೂ ಮಾತಾಡ್ತೀವಿ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸುಮ್ಮನೆ ಆಗೋಗ್ತೀವಿ. ರಿಯಲ್ ಫ್ರೆಂಡ್ಶಿಪ್ ಅನ್ನೋದು. ಒಬ್ಬೊಬ್ರು ಫೇಕ್ ಫ್ರೆಂಡ್ಸ್ಗಳು ಇರ್ತಾರೆ, ಅವ್ರನ್ನ ನಾವು ರಿಯಲ್ ಫ್ರೆಂಡ್ಗಳು ಅಂತ ಅನ್ಕೊಂಡು ಜಾಸ್ತಿ ಇದು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವ್ರವ್ರ ಯೋಗ್ಯತೆ ಏನು ಅಂತ ತೋರಿಸ್ಬಿಡ್ತಾರೆ ಒಂದೊಂದ್ಸಲಿ ಅಷ್ಟೇ. ಇನ್ನೊಂದು ನಮ್ಮ ಕಷ್ಟಗಳು ಏನಕ್ಕೆ ಬರುತ್ತೆ ಹೇಳೋ? ನಮ್ಮ ಜೊತೆ ಇರೋ ರಿಯಲ್ ಫ್ರೆಂಡ್ಸ್ ಮುಖಗಳು ಅವ್ರ ಬಂಡವಾಳಗಳನ್ನ ಬಯಲು ಮಾಡೋದಕ್ಕೆ ಕಷ್ಟಗಳು ಬರೋದು. ಅದಿನ್ನ ಒಳ್ಳೇದು ಅಲ್ಲ, ಆಕ್ಚುಲಿ ಫ್ರೆಂಡ್ಸ್ಗಳು ಇಲ್ದೇ ಇರೋದೇ ಒಳ್ಳೇದು ಕಡೆ. ಏನೇ ಒಂದು ಸಿಂಪಲ್ ವಿಷಯನಾಗಿ ಒಂದ್ಸಾರಿ ಶೇರ್ ಮಾಡ್ಕೊಳ್ಳೋಂತ ಫ್ರೆಂಡ್ಸ್ ಗಳು ಇರ್ತಾರೋ, ನಂಗೆ ಆ ತರದ ಒಬ್ರು ಇಲ್ಲ. ನನ್ಗೆ ಯಾರಾದ್ರೂ ಫೋನ್ ಮಾಡ್ಬೇಕಾದ್ರೆ ಒಂದೇನಿ ಮಾಡ್ಬೇಕು, ಇಲ್ಲ ಅವಳು ಮಾಡ್ಬೇಕು, ಇಬ್ರೆ. ಅದು ಬೆಸ್ಟ್ ಕಡೆ. ಅದೇ ಹೊಟ್ಟೆವ್ರಿ ಫ್ರೆಂಡ್ಸ್ಗಳು ಇರಬಾರ್ದು ಕಣೆ. ನಾನಂತೂ ಆಲ್ಮೋಸ್ಟ್ ಫೇಕ್ ಫ್ರೆಂಡ್ಸ್ಗಳನ್ನ ದೂರನೇ ಇಟ್ಬಿಟ್ಟಿದ್ದೀನಿ. ಅವ್ರು ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ನಾನು. ಬಟ್ ಏನಂದ್ರೆ ನಾನು ಕೆಲವೊಂದು ಫ್ರೆಂಡ್ಸ್ಗಳನ್ನ ನಂಬರ್ಗಳು ಡಿಲೀಟ್ ಮಾಡಲ್ಲ. ಡಿಲೀಟ್ ಮಾಡ್ರೆ ಅವ್ರು ನನ್ನ ಲೈಫಿಂದಾನೇ ಹೋದ್ರು ಅಂತ ಲೆಕ್ಕ. ಫ್ರೆಂಡ್ಸ್ಗಳನ್ನ ಯಾವಾಗೂ ಅಷ್ಟೇ ಇಟ್ಕೋಬೇಕು ಹತ್ತಿರದಲ್ಲಿ, ಮತ್ತು ನಂಬರ್ಗಳನ್ನ ಯಾವಾಗೂ ಡಿಲೀಟ್ ಮಾಡಬಾರ್ದು. ಅವ್ರು ನಮ್ಮ ಬಗ್ಗೆ ಏನಾದರೂ ಕೆಟ್ಟದ್ದು ಮಾಡ್ತವ್ರೆ, ಅವ್ರು ನಮ್ಗೇನೋ ಇದು ಮಾಡ್ತಾ ಇದ್ದಾರೆ ಅಂದರೆ ಅಂಥವ್ರ ನಂಬರ್ನ ಯಾವಾಗೂ ಸೇವ್ ಮಾಡಿ ಇಟ್ಕೋಬೇಕು. ನೀವೇನಂತೀರಾ? ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಏನೇನು ಅನಿಸುತ್ತೆ. ನನ್ನ ಅಂದಿರೋಂಥ ಮಾತುಗಳಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ಕರೆಕ್ಟಾಗಿ ಹೇಳಿದ್ದೀನ? ನನ್ನ ಪ್ರಕಾರ ನಾನು ಹೇಳಿರೋದು ಕರೆಕ್ಟೇ ಅನಿಸುತ್ತೆ. ನೋಡೋಣ ನಿಮ್ಮ ಪ್ರಕಾರ ವಿಡಿಯೋ ನೋಡ್ತಾರೆ ಅವರಲ್ಲಿ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಈ ಕೆಲವೊಂದು ಫೇಕ್ ಫ್ರೆಂಡ್ಸ್ಗಳ ಬಗ್ಗೆ ಮಾತಾಡ್ಬಿಟ್ರೆ ನಂಗೆ ಆ ಡೇ ಎಲ್ಲ ಮೂಡ್ ಔಟ್ ಆಗಿಬಿಡುತ್ತೆ. ಸೊ ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇಯಿಂದ
ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆಗೆ ಬರ್ತೀನಿ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ಒಳ್ಳೆ ಗೇಮ್ಸ್ ಜೊತೆಗೆ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.